ಈ ದಿನದ ಪತ್ರಿಕಾಗೋಷ್ಠಿ ಏನಂತ ಹೇಳಿದ್ರೆ, ನಮ್ಮ ದಿವಂಗತ ನೀಲಕಂಠಣ್ಣವರು ತೀರ್ಕೊಂಡು ಸುಮಾರು 14 ದಿವಸಗಳಾಗಿದೆ. ಅವರ ಒಂದು ಜ್ಞಾಪಕಾರ್ಥ ಹಾಗೂ ಶ್ರದ್ಧಾಂಜಲಿ ಸಭೆಯನ್ನು ನಾವು ಕಾಂಗ್ರೆಸ್ ಕಚೇರಿ ಮುಂದೆ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಇವತ್ತು ತಾಲೂಕಿನಾದ್ಯಂತ ಪಕ್ಷಭೇದ ಮರೆತು ಎಲ್ಲರೂ ಕೂಡ ಅವರ ಅಭಿಮಾನಿಗಳು, ಅವ್ರ ಸಂಬಂಧಿಕರು, ಅವ್ರ ಸ್ನೇಹಿತರು ಎಲ್ಲರೂ ಕೂಡ ಭಾಗವಹಿಸಿ, ಅದರಲ್ಲೂ ಮುಖ್ಯವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರು, ಯುವ ಮುಖಂಡರು ಎಲ್ಲರೂ ಕೂಡ ಭಾಗವಹಿಸಬೇಕು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರ ಆತ್ಮಕ್ಕೆ ಶಾಂತಿ ಕೋರಬೇಕು. ಜೊತೆಗೆ ಅವರ ಕುಟುಂಬಕ್ಕೆ ಮನಸ್ಥೈರ್ಯ, ಧೈರ್ಯ ತುಂಬುವಂಥ ಕೆಲಸ ಮಾಡಬೇಕಂತೇಳಿ ತಾಲೂಕಿನ ಎಲ್ಲ ನಮ್ಮ ನಾಯಕರಲ್ಲಿ, ಕಾಂಗ್ರೆಸ್ ಪಕ್ಷದ ವರಿಷ್ಠರಲ್ಲಿ ಕೂಡ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಮುಜೀಬ್ ಆಗಿರ್ಬೋದು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತಂಥ ನಮ್ಮ ಅಮಾನುಲ್ಲಾ ಭಾಯ್ ಆಗಿರ್ಬೋದು, ನಮ್ಮ ಇಂಧನ ಮತ್ತು ಜೈವಿಕ ರಾಜ್ಯ ಉಪಾಧ್ಯಕ್ಷರಾದ ನೀಲಕಂಠ ನಮ್ಮ ರಾಮಲಿಂಗಣ್ಣವರಾಗಿರ್ಬೋದು, ಹಾಗೂ ನಮ್ಮ ದರ್ಖಾಸ್ ಕಮಿಟಿಯ ಸದಸ್ಯರಾದಂಥ ನಮ್ಮ ಕೃಷ್ಣಪ್ಪ ಅವರಾಗಿರ್ಬೋದು, ನಾವೆಲ್ಲರೂ ಕೂಡ ಸೇರಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ದೀವಿ. ಅದೇ ರೀತಿ ನಾಳೆ ಎಲ್ಲರೂ ಕೂಡ ನಾಡಿದ್ದು ಮಂಗಳವಾರ ನಡೆಯೋದು 25ನೇ ತಾರೀಕು. ನಮ್ಮ ಸ್ನೇಹಿತರು ಎಲ್ಲರೂ ಕೂಡ ಸ್ವಲ್ಪ ಈ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಪ್ರಚಾರ ಮಾಡಬೇಕು. ಎಲ್ಲ ನಮ್ಮ NSV ಮತ್ತು ಯೂತ್ ಕಾಂಗ್ರೆಸ್ಸಲ್ಲಿ ನಾನು ಮನವಿ ಮಾಡ್ಕೊಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕಾಂಗ್ರೆಸ್.